ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಯಮುನಾ ದಿಲೀಪ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಯೂಟ್ಯೂಬ್ ಥಂಬ್ನೈಲ್ ಯಾವ ರೀತಿ ಮಾಡೋದು ಕೇವಲ 1 ನಿಮಿಷದಲ್ಲಿ ನಾವು ಯಾವ ತರ ಮಾಡ್ಕೊಬಹುದು AI ಸಪೋರ್ಟ್ ಇಂದ ಅಂತ ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನಾವು ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಸಹ ಡೌನ್ಲೋಡ್ ಮಾಡ್ಕೊಬೋದು. ಪಿಕ್ಸೆಲ್ ಓಪನ್ ಮಾಡಿದ ತಕ್ಷಣ ನ್ಯೂ ಟೆಸ್ಟ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ 3 ಡಾಟ್ಸ್ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಇಮೇಜ್ ಸೈಜ್ ಅಂತಿರುತ್ತೆ. ಅಲ್ಲಿಗೆ ಹೋಗಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಥಂಬ್ನೈಲ್ ಅಂತಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಓಕೆ ಕೊಟ್ಟರೆ ನಮಗೆ ಯೂಟ್ಯೂಬ್ ಥಂಬ್ನೈಲ್ ಸೈಜ್ ಬರುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಫ್ರಮ್ ಗ್ಯಾಲರಿ ಅಂತಿರುತ್ತೆ, ಅಲ್ಲಿಗೆ ಹೋಗಿ ನಮಗೆ ಬೇಕಾಗಿರೋ ಇಮೇಜಸ್ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ, ಆಗಲೇ ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಹ ರಿಮೂವ್ BGಯಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಬೋದು. ಈಗ ನಾನು ಪಿಕ್ಚರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಕ್ರಾಪ್ ಮಾಡ್ಕೊಬೇಕಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಕ್ರಾಪ್ ಮಾಡ್ಕೊಂಡಿದ ನಂತರ ಕೆಳಗಡೆ ರೈಟ್ ಬಟನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಈ ಥರ ಬರುತ್ತೆ. ನಮಗೆ ಯಾವ ಕಡೆ ಬೇಕೋ ಆ ಕಡೆ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇತ್ತಲ್ಲ, ಅದನ್ನ ಮೇಲೆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೊರಟೋಗುತ್ತೆ. ನಮಗೀಗ ಬ್ಯಾಕ್ಗ್ರೌಂಡ್ ಬೇಕು, ನೋಡೋಣ ಇಲ್ಲಿ ಯಾವುದಾದ್ರೂ ಸಿಗುತ್ತೇನೋ ಅಂತ. ಕಲರ್ ಸಾಲಿಡ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ನಮಗೆ. ನೋಡಿ, ನಾನು ಗ್ರಾನೈಟ್ ಕಲರ್ ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿದೆ ಇದು. ಓಕೆ ಇದೆ ಇಲ್ಲಿ ಅಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಇನ್ನೂ ಸೆಟ್ ಮಾಡ್ಕೊತಾ ಇದ್ದೀನಿ ನನಗೆ ಹೆಂಗೆ ಬೇಕೋ ಹಂಗೆ. ನೆಕ್ಸ್ಟ್ ಇದು ನಾವು ಫಸ್ಟ್ ಯಾವುದಾದ್ರೂ ಥಂಬ್ನೈಲ್ ಡಿಸೈನ್ ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡಿ, ಥಂಬ್ನೈಲ್ ಇದು ನಾನು ಮಾಡ್ತಾ ಇರೋ ವಿಡಿಯೋಗೆ ಥಂಬ್ನೈಲ್ ರೆಡಿ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಯಾವುದಾದ್ರೂ ಇದ್ದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ನೀವು ಓನ್ ಕ್ರಿಯೇಷನಿಂದ ಈ ಥರ ಮಾಡ್ಕೊಬೋದು. ಓಕೆ, ಇಲ್ಲಿ ನಾನು 2 ಇಮೇಜಸ್ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಬರ್ತಿಲ್ಲ ನನಗೆ, ಬ್ಯಾಕ್ಗ್ರೌಂಡಿಗೆ ಸೆಲೆಕ್ಟ್ ಆಗ್ತಿದೆ. ಸೊ ಇದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಅದು ನನಗೆ ಎಷ್ಟು ಟ್ರೈ ಮಾಡಿದ್ರೂ ನನಗೆ 3 ಇಮೇಜ್ ಸೆಟ್ ಆಗ್ತಾ ಇಲ್ಲ. ಸೊ ನಾನು ಈಗ ಕೆಳಗಡೆ ಟ್ರಾನ್ಸ್ಪರೆಂಟ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದೆ. ಸೊ ಟ್ರಾನ್ಸ್ಪರೆಂಟ್ ಆಗೋಯಿತು. ನೆಕ್ಸ್ಟ್ ಒಂದೊಂದ್ಸಲ ಟ್ರೈ ಮಾಡೋಣ ಬರುತ್ತೇನೋ, ಇಲ್ಲಾಂದರೆ ನಾವು ಮುಂದೆ ನೋಡೋಣ. ನೋಡಿ, ಹಾಗೇ ಬರ್ತಿದೆ. ಮತ್ತು ಟ್ರಾನ್ಸ್ಪರೆಂಟ್ ಕೊಟ್ಟು ನಾವು ಫಸ್ಟ್ ಹಾಕಿದ ಬ್ಯಾಕ್ಗ್ರೌಂಡ್ ಅದಕ್ಕೆ ಸೆಟ್ ಆಗ್ತಾಯಿಲ್ಲ. ಸೊ ನಾವು ಇವಾಗ ಸರ್ಚ್ ಇಮೇಜ್ ಮ್ಯಾನ್ ಆ್ಯಪ್ಗೆ ಹೋಗಿ ನಮಗೆ ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡ್ ಇಲ್ಲಿ ನಮಗೆ ಯಾವ ಫೋಟೋಸನ್ನು ಸರ್ಚ್ ಮಾಡ್ಬೋದು. ನಾವು ಗೂಗಲಲ್ಲಿ ತೊಗೊಂಡ್ರೆ ಅದು ಕಾಪಿರೈಟ್ ಲೆಕ್ಕಕ್ಕೆ ಬರುತ್ತೆ. ಸೊ ಈ ಥರ ನಾವು ಡೌನ್ಲೋಡ್ ಮಾಡ್ಕೊಂಡು ಸಹ ಯೂಸ್ ಮಾಡ್ಕೊಬೋದು. ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನಮಗೆ ಯಾವ ಥರ ಇಮೇಜಸ್ ಬೇಕೋ ಎಲ್ಲ ಇಮೇಜಸ್ ಸಿಗುತ್ತೆ. ನೋಡಿ, ನಾನೀಗ ಬ್ಯಾಕ್ಗ್ರೌಂಡ್ಗೆ ಒಂದು ಹುಡುಕ್ತಾ ಇದ್ದೀನಿ, ಬಟ್ ಸಿಗ್ತಾ ಇಲ್ಲ. ಇವಾಗ ಬ್ಯಾಕ್ಗ್ರೌಂಡ್ ಫಾರ್ ಯೂಟ್ಯೂಬ್ ಥಂಬ್ನೈಲ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಬರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಥಂಬ್ನೈಲ್ಗೆ ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ನೋಡಿ, ಇದು ಬರ್ತಾ ಇಲ್ಲ ಅನಿಸುತ್ತೆ, ಮೇ ಬಿ ನೆಕ್ಸ್ಟ್ ಟ್ರೈ ಮಾಡೋಣ. ನೋಡಿ, ಇಲ್ಲಿ ನಮಗೆ ಅನ್ಕೌಂಟೇಬಲ್ ಬ್ಯಾಕ್ಗ್ರೌಂಡ್ಸ್ ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ಅದು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫ್ರೀ ಡೌನ್ಲೋಡ್ ನಡೆಯುತ್ತೆ. ಈ ಡೌನ್ಲೋಡ್ ಮಾಡಿಕೊಂಡು ನೀವು ಮಾಡ್ಬೋದು. ಥಂಬ್ನೈಲ್ಗೆ, ಬ್ಯಾಕ್ಗ್ರೌಂಡ್ಗೆ ಫೋಟೋಸ್ ಏನಾದರೂ ಬೇಕಿದ್ದರೆ ಏನಾದರೂ ಇಲ್ಲಿ ಸರ್ಚ್ ಮಾಡ್ಕೊಂಡು ತೊಗೋಬೋದು. ನಿಮ್ಗೆ ಯಾವ್ದು ಬೇಕೋ ಅದು ನೀವು ಸರ್ಚ್ ಮಾಡ್ಕೊಂಡು ತೊಗೊಳ್ರಿ. ನಾನೀಗ ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ, ಅದನ್ನು ನಾನು ಸೇವ್ ಮಾಡಿಕೊಂಡು ಈಗ ನಾನು ಯೆಲ್ಲೋ ಮತ್ತು ಬ್ಲ್ಯಾಕ್ ಇರೋ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಗ್ಯಾಲರಿಯಲ್ಲಿ ಸಿಕ್ಬಿಡುತ್ತೆ. ಇವಾಗ ನಾವು ಪಿಕ್ಸೆಲ್ ಆ್ಯಪ್ಗೆ ಹೋಗಿ ಅಲ್ಲಿ ಫ್ರಮ್ ಗ್ಯಾಲರಿ ಅಂತಿರುತ್ತಲ್ವ, ಅಲ್ಲಿಗೆ ಹೋಗಿದ್ರೆ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಫಸ್ಟಲ್ಲೇ ಇದೆ. ಇದನ್ನು ನಾವು ಹಾಕ್ಕೊಂಡ್ರೆ ಮತ್ತೆ ಬ್ಯಾಕ್ಗ್ರೌಂಡಿಗೆ ಚೆನ್ನಾಗಿರುತ್ತೆ. ನೋಡಿ, ನಾವು ಫೋಟೋ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗಿರುತ್ತೆ ಹೆಂಗೆ ಬೇಕೋ ಹಂಗೆ. ನೋಡಿ, ಇವಾಗ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಆದರೆ ಸ್ಕ್ರೋಲ್ ಮಾಡಿದ್ರೆ ಸ್ಟ್ರೋಕ್ ಅನ್ನೋ ಆಪ್ಷನ್ ಇರುತ್ತೆ. ಇದು ನಮಗೆ ಫೋಟೋ ಇರುತ್ತಲ್ವ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೊಡುತ್ತೆ, ಕಲರ್ ಕೊಡುತ್ತೆ. ನೋಡಿ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಟ್ ಮಾಡ್ಕೊಳ್ಳಿ. ನಾನೀಗ ರೆಡ್ ಮಾಡ್ಕೊಂಡಿದ್ದೀನಿ. 2 ಫೋಟೋಸ್ಗೂ ನೀವು ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಆ್ಯರೋ ಮಾರ್ಕ್ನ ತಗೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕ್ರಾಪ್ ಮಾಡ್ಕೋಬೇಕು. ನಾವು ಫುಲ್ ಸೈಜ್ ಕೊಟ್ಟರೆ ಅದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ನಾವು ಅದೆಷ್ಟಿದೋ ಅಷ್ಟು ಮಾತ್ರ ಕ್ರಾಪ್ ಮಾಡಿಕೊಂಡು, ನೋಡಿ ಇವಾಗ ಬರುತ್ತೆ. ಕ್ರಾಪ್ ಮಾಡಿಕೊಂಡು ಅದು ಸೈಜ್ ಚಿಕ್ಕದಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ನೋಡಿ ಈ ಥರ ನೀವು ಎಲ್ಲಿಗೆ ಬೇಕಾದರೂ ಆ್ಯರೋ ಮಾರ್ಕ್ನ ಸೆಟ್ ಮಾಡ್ಕೋಬೋದು. ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ. ನಮಗೆ ಇವಾಗ ನೆಕ್ಸ್ಟು ನಾನು ಹಾಕಿರೋ ಫೋಟೋ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗ್ತಾ ಇಲ್ಲ. ಸೊ ನಾನೀಗ ಫೋಟೋ ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ,
ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇದನ್ನು ನಾನು ಕ್ರಾಪ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ಇವಾಗ ಈ ಫೋಟೋ ಡಿಲೀಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ಒಂಚೂರು ಸೆಟ್ ಆಗ್ತಾ ಇಲ್ಲ ಇದು. ಸೊ ಡಿಲೀಟ್ ಮಾಡಿ ಇದನ್ನು ಸೆಟ್ ಮಾಡ್ತೀನಿ. ಇದು ಸ್ವಲ್ಪ ಸೆಟ್ ಆಗುತ್ತೆ ನೋಡಿ. ಎಲ್ಲೋ ಇರೋದ್ರಿಂದ ಫೋಟೋ ಸೆಟ್ ಆಗೋದು ತುಂಬ ಕಷ್ಟ ಅನಿಸುತ್ತೆ ನೋಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದನ್ನು ಈ ಥರ ಸೆಟ್ ಮಾಡಿದ್ದೀನಿ. ನಮಗೆ ನೆಕ್ಸ್ಟ್ ಇವಾಗ ಫ್ರಮ್ ಗ್ಯಾಲರಿಗೆ ಹೋಗಿ ಇನ್ನೊಂದು ಫೋಟೋ ಬೇಕಾಗಿರುತ್ತೆ. ಇಲ್ಲಿ 100% ಫ್ರೀ ಅಂತಿದೆ ಅಲ್ವಾ, ಆ ಫೋಟೋನ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಕ್ರಾಪ್ ಮಾಡ್ಕೋಬೇಕಾಗಿರುತ್ತೆ. ಇದು ಫುಲ್ ಇರೋದ್ರಿಂದ ನಮಗೆ ಎಷ್ಟು ಅದು 100% ಫ್ರೀ ಅನ್ನೋ ನೇಮ್ ಎಷ್ಟಿದೆ ಅಷ್ಟು ಮಾತ್ರ ಕ್ರಾಪ್ ಮಾಡಿಕೊಂಡು ಓಕೆ ಕೊಟ್ಟರೆ ನೋಡಿ ಇಷ್ಟು ಚಿಕ್ಕದಾಗಿ ಬರುತ್ತೆ. ಅದನ್ನು ನಾವು ಸೈಜ್ ಚಿಕ್ಕದಾಗಿ ಮಾಡಿಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ. ಇಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಾನು. ಅಡ್ಜಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಮಗೆ ಸಬ್ಸ್ಕ್ರೈಬ್ ಬಟನ್ ಬೇಕಾಗಿರುತ್ತೆ ನೋಡಿ. ಸಬ್ಸ್ಕ್ರೈಬ್ ಬಟನ್ ಇದೆ ಇಲ್ಲಿ. ಅದನ್ನು ನಾವು ಇಮೇಜ್ ಸರ್ಚ್ ಮ್ಯಾನಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ನಮಗೆ ಎಲ್ಲ ಥರದ ಸಿಂಬಲ್ಸ್ ಐಕಾನ್ಸ್ ಎಲ್ಲ ಸಿಗುತ್ತಲ್ಲಿ. ಸೊ ಇವಾಗ ಇದನ್ನು ನಾನು ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆ ಸಿಂಬಲ್ಸ್ ಎಷ್ಟಿದೆ ಅಷ್ಟನ್ನು ಕರೆಕ್ಟಾಗಿ ಕ್ರಾಪ್ ಮಾಡಿಕೊಂಡು ನಾವು ಫೋಟೋ ಕೆಳಗಡೆ ಸೆಟ್ ಮಾಡ್ಕೊಬೇಕಾಗಿರುತ್ತೆ. ಅದು ಸೈಜ್ ಸ್ಮಾಲ್ ಮಾಡಿಕೊಂಡು ಕೆಳಗಡೆ ಸೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸಬ್ಸ್ಕ್ರೈಬ್ ಬಟನ್ ಓಕೆ, ಇದು ಸೆಟ್ ಆಯಿತು. ಇವಾಗ ನಾವು ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೆಕ್ಸ್ಟ್ ಮಾಡಿಕೊಂಡು ಇಲ್ಲಿ ಸೆಟ್ ಮಾಡಿಕೊಂಡು ಕೆಳಗಡೆ ಎ ಅಂತಿದೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಡಿಸೈನು, ಅದಕ್ಕೆ ಬ್ಯಾಕ್ಗ್ರೌಂಡು, ಶ್ಯಾಡೋ, ಕಲ್ಲರು ಎಲ್ಲ ಇಲ್ಲಿ ಸೆಟ್ ಮಾಡ್ಕೊಬೋದು ನೋಡಿ. ಇವಾಗ ಇದು ಮಾಡ್ತಾಯಿದ್ದೀನಿ ಓಕೆ. ಇದಾದಮೇಲೆ ನೆಕ್ಸ್ಟ್ ನೋಡಿ ಔಟ್ಪುಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ. ಈಗ ನಂದೆಲ್ಲ ಆಗಿದೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಎಲ್ಲನೂ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದೊಂದೇ ಮಾಡ್ಕೊಬೋದು ಲಾಕ್ನ ಓಕೆ. ನೆಕ್ಸ್ಟ್ ಈಗ ನಾನು ಮೇಲೆ ಪ್ಲಸ್ ಪಕ್ಕ ಸೇವ್ ಬಟನ್ ಕಾಣಿಸಿದೆಯಲ್ಲ, ಅಲ್ಲಿ ಇಂಪೋರ್ಟ್ ಇಮೇಜ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಸೇವ್ ಗ್ಯಾಲರಿಗಿರುತ್ತೆ, ಇಲ್ಲಿ ಹ್ಯಾಡ್ ಬರುತ್ತೆ. ಸೊ ಅದನ್ನು ನಾವು ಸ್ಕಿಪ್ ಮಾಡಿಕೊಂಡು ಇವಾಗ ನಮ್ಮ ಇಮೇಜು ಸೇವ್ ಆಗಿರುತ್ತೆ ಗ್ಯಾಲರಿಯಲ್ಲಿ. ನೋಡೋಣ ಬನ್ನಿ ಇವಾಗ ಗ್ಯಾಲರಿಯಲ್ಲಿ ನೋಡಿ. ಸೊ ಇವಾಗ ನೀವು ನೋಡ್ಬೋದು ಗ್ಯಾಲರಿ ಓಪನ್ ಮಾಡ್ತಾಯಿದ್ದೀನಿ. ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ನನಗೆ ಮೇಲೇ ಇದೆ ಫೋಟೋ. ಸೊ ಇದಾಗಿರುತ್ತೆ ನಮ್ಮ ಥಂಬ್ನೇಲ್ ಈಸಿಯಾಗಿ ಮಾಡ್ಕೊಳೋದು. ಓಕೆನಾ ಫ್ರೆಂಡ್ಸ್? ಓಕೆ, ಇವಾಗ ನೋಡಿದ್ರಲ್ಲ ಯಾವ ರೀತಿ ಯೂಟ್ಯೂಬ್ ಥಂಬ್ನೇಲ್ ಮಾಡೋದು ಈಸಿ ಆ್ಯಂಡ್ ಸಿಂಪಲ್ ಟ್ರಿಕ್ಸ್ ಇಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೆಂಗನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.